ಮಕ್ಕಳೇ, ನಿಮ್ಗೆ ಯಾವ ಹೀರೋ ಇಷ್ಟ? ಸ್ಪೈಡರ್ಮ್ಯಾನ್, ಬ್ಯಾಟ್ಮ್ಯಾನ್, ಐರನ್ ಮ್ಯಾನ್, ಸೂಪರ್ಮ್ಯಾನ್. ಲೇ ಎಲ್ಲ ಬರೀ ಇಂಗ್ಲಿಷ್ ಪಿಕ್ಚರ್ ಮ್ಯಾನ್ಗಳ ಬಗ್ಗೆನೇ ಹೇಳ್ತಾ ಇದ್ದೀರಲ್ರು. ನಮ್ಮ ಮೈಥಾಲಜಿ ಹಾನು ಮ್ಯಾನ್ ಬಗ್ಗೆ ಒಬ್ಬರಾದ್ರೂ ಹೇಳಿದ್ರ ಆಳ ಕೆಟ್ಟ. ಅದು ಅವ್ರವ್ರ ಇಷ್ಟ ಕಣೋ ಮಕ್ಕಳೇ. ನಿಮಗೆ ಯಾಕೆ ಅವ್ರು ಇಷ್ಟ ಆಗ್ತಾರಂದ್ರೆ ಫೈಟ್ ಮಾಡ್ತಾರೆ, ಬಡವರು ಸಹಾಯ ಮಾಡ್ತಾರೆ, ಕೆಟ್ಟವ್ರನ್ನ ಸೋಲಿಸ್ತಾರೆ ಅಂತ ಅಷ್ಟೇ ತಾನೆ? ಹಾ, ಹೀರೋಗಳು ಅಂದರೆ ಹಾಗೇ ಇರಬೇಕು. ಆದರೆ ಅವರೆಲ್ಲರಿಗಿಂತ ಮುಖ್ಯ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಹೀರೋ ಇದ್ದ. ಯಾರು ಗೊತ್ತಾ? ಅವನು ಹುಟ್ಟಿದ್ದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿ. ಅವನು ನಿಮ್ಮ ಹಾಗೆ ಗುರುಕುಲಕ್ಕೆ ಹೋದ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ದ. ಆದರೆ ನಾನಿನ್ನೂ ಚೆನ್ನಾಗಿ ಕಲಿಬೇಕು, ವೇದಾಧ್ಯಯನ ಮಾಡಬೇಕು ಅಂತ ಕಂಚಿಗೆ ಹೋದ. ಆದರೆ ಯಾಕಷ್ಟು ಕುದುರೆ ಸವಾರನಿಂದ ಅವನಿಗೆ ಅವಮಾನ ಆಗುತ್ತೆ. ಅವನು ಬಹಳ ನೊಂದ್ಕೊಂಡು ಆ ರಾಜ್ಯ ಆಳ್ತಿದ್ದ ಪಲ್ಲವ ರಾಜನ ಹತ್ರ ಹೋಗಿ ನ್ಯಾಯ ಕೇಳ್ತಾನೆ. ಆದರೆ ಅಲ್ಲೂ ನ್ಯಾಯ ಸಿಗಲ್ಲ. ಅವನ ಕೋಪ ಬಂದು, ಛೇ, ಇವನ ಅಹಂಕಾರನ ಮುರಿಬೇಕು, ಇವನ ಸೋಲಿಸಲೇಬೇಕು ಅಂತ ತೀರ್ಮಾನಿಸಿ ಮಯೂರ ಶರ್ಮ ಆಗಿದ್ದವನು ಮಯೂರ ವರ್ಮ ಆದ. ಆಗ ತನ್ನ ಹಾಗೆ ಗುರಿ ಸೇಡು ಇಟ್ಕೊಂಡು ಯುವಕರನ್ನ ಸೇರಿಸ್ಕೊಂಡ. ಚಿಕ್ಕದಾಗಿ ಸೈನ್ಯ ಕಟ್ಕೊಂಡ. ಅವರ ಸೈನ್ಯ ಚಿಕ್ಕದಾದರೂ ಅವರ ಕಿಚ್ಚು ದೊಡ್ಡದಾಗಿತ್ತು. ಆಗ ಅಟ್ಟಹಾಸದಿಂದ ಮೆರೆತಿದ್ದ ಆ ಪಲ್ಲವ ರಾಜನನ್ನು ಸೋಲಿಸಿ ತಾನು ಗೆಲುವಿನ ಪ್ರಯಾಣ ಶುರು ಮಾಡ್ತಾನೆ. ಅಲ್ಲಿಂದ ಬನವಾಸಕ್ಕೆ ಬಂದ ಮಯೂರ ವರ್ಮ ಕರ್ನಾಟಕದ ದೊರೆಯಾಗಿ ಕದಂಬ ವಂಶವನ್ನು ಸ್ಥಾಪನೆ ಮಾಡ್ತಾನೆ. ಜನಗಳಿಗೆಲ್ಲ ಒಳ್ಳೇದು ಮಾಡಿ ಒಳ್ಳೆ ರಾಜ ಅನಿಸ್ಕೋತಾನೆ. ತ್ರಿಕೂಟರು, ಅಭಿಹಾರರು, ಸೇಂದ್ರಕರು, ಪಲ್ಲವರು, ಶಾಕಾಸ್ಥಾನರು, ಪರಿಯಂತ್ರಕರು, ಹೀಗೆ ಎಲ್ಲ ರಾಜರ ಮೇಲೆ ಯುದ್ಧ ಮಾಡಿ ವಿಜಯ ಸಾಧಿಸ್ತಾರೆ. ಅಷ್ಟೇ ಅಲ್ಲ, ಅಶ್ವಮೇಧದ ಯುದ್ಧದಿಂದ ಬಂದ 144 ಹಳ್ಳಿಗಳನ್ನು ತಾಳಗುಂದದಲ್ಲಿರುವ ಆ ಬ್ರಾಹ್ಮಣರಿಗೆಲ್ಲ ದಾನ ಮಾಡ್ತಾರೆ. ಕದಂಬರ ಮೊಟ್ಟ ಮೊದಲ ದೊರೆ ವೀರ ಧೀರ ಶೂರ ನಮ್ಮ ಕನ್ನಡದ ವಿಜಯ ಪತಾಕೆಯನ್ನು ಆರಿಸಿ ನಮ್ಮ ಕನ್ನಡಿಗರ ಪಾಲಿಗೆ ಶಾಶ್ವತವಾಗಿ ಒಬ್ಬ ಹೀರೋ ಆಗಿ ಉಳ್ಕೋತಾನೆ. ಈಗ ಹೇಳಿ ಮಕ್ಕಳೇ, ನಿಮ್ಮ ಸೂಪರ್ ಮ್ಯಾನು, ಬ್ಯಾಟ್ ಮ್ಯಾನು, ಐರನ್ ಮ್ಯಾನ್ ಆ ಥರ ಆಗಬೇಕು ಅಥವಾ ಕನ್ನಡದ ದೊರೆ ಮಯೂರ ವರ್ಮನ ಥರ ಆಗಬೇಕು? ಭಗವಂತ, ಈ ಸಮ್ಮರ್ ಕ್ಯಾಂಪಲ್ಲಿ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅಯ್ಯೋ, 60 ರೂಪಾಯಿ ಹಾಲು ಅನ್ಯಾಯವಾಗಿ ನೆಲಕ್ಕೆ ಬಿದ್ದು ಚೆಲ್ಲೋಯ್ತೆ. ರೀ ಸಂಜೆ ಅವ್ರೆ, ಯಾಕೆ ರಂಗ್ ಓಡ್ ಬಂದ್ರಿ? ಏನಾಯ್ತು? ಅಯ್ಯೋ ಸಾರಿ ಶಿವಣ್ಣ, ಅದು ವಿಠಲ್ ಅವ್ರು ಬಂದಿದ್ದಾರೆ. ವಿಠಲ್ ಅವರು ವಿಠಲ್ ಅವ್ರು ಬರ್ತಾ ಇದ್ದಾರಾ? ಹೌದು ರೀ, ಅವ್ರ ಮಗನ್ನ ನಿಮ್ ಸಮ್ಮರ್ ಕ್ಯಾಂಪಿಗೆ ಸೇರ್ಸಕ್ಕೆ ಬರ್ತಾ ಇದ್ದಾರೆ. ಸಮ್ಮರ್ ಕ್ಯಾಂಪ್ಗೆ ಅವ್ರ ಮಗನ್ ಸೇರ್ಸೋದಕ್ಕೆ ವಿಠಲ್ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರಾ? ಅಲ್ಲೋಡಿ ಬಂದೇ ಬಿಟ್ರು.
ನಮಸ್ಕಾರ. ನೋಡಿದ್ಯಾ, ಯಾವಾಗಲೂ ವಿಠಲ್ನವ್ರನ್ನ ನೋಡ್ರಿ ಅಂತ ಇದ್ದೆ. ಈಗ ನನ್ನ ನೋಡಕ್ಕೆ ಅವನೇ ಬಂದಿದ್ದಾನೆ. ಹೆಂಗೆ ಸಾಕು, ಸುಮ್ಮನೆ ನಿಂತ್ಕೊಳ್ಳಿ. ವಿಠಲ್ ಅವರೇ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನನ್ನ ಹೆಂಡ್ತಿದು ಒಂದೇ ಆಟ, ಶಿವಕೃಪಾ ಸಮ್ಮರ್ ಕ್ಯಾಂಪ್ಗೆ ನಮ್ಮ ಮಗುನ ಸೇರಿಸ್ಬೇಕು ಅಂತ. ಸೀಟ್ ಇರಲಿ ಇಲ್ಲದೆ ಇರಲಿ, ಅದೆಷ್ಟೇ ಖರ್ಚಾದರೂ ನಾನು ಕೊಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಮಗುಗೆ ಸ್ನ್ಯಾಕ್ಸು ಡ್ರಿಂಕ್ಸು ಅಂತ ಏನೂ ಬೇಡ. ಎಲ್ಲ ಅವನಿಗೆ ಟೈಮ್ಗೆ ನಮ್ಮ ಡ್ರೈವರ್ ತಂದು ಕೊಡ್ತಾನೆ. ಅವನ್ನ ಚೆನ್ನಾಗಿ ನೋಡಿಕೊಂಡು ಆಟ ಆಡ್ಸ್ಕೊಂಡಿದ್ರೆ ಸಾಕು. ವಿಠಲ್ ಅವರೇ, ನಿಮ್ಮ ಮಗನ ನಮ್ಮ ಸಮ್ಮರ್ ಕ್ಯಾಂಪಿಗೆ ಸೇರಿಸ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ನು, ಫೀಸ್ ಸ್ಟ್ರಕ್ಚರು, ಫಾರ್ಮ್ಯಾಲಿಟಿ ಅದೆಲ್ಲ ಏನು ಬೇಡ. ಸಾಕು. ಗಿರಿ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮಗನ ನಾವು ತುಂಬ ಚೆನ್ನಾಗಿ ನೋಡ್ಕೋತೀವಿ. ಥ್ಯಾಂಕ್ ಯು. ಬಟ್ ಒನ್ ಥಿಂಗ್, ನನ್ನ ಮಗ ಅಂದರೆ ನನಗೆ ಪ್ರಾಣ. ಅವನಿಗೊಂದು ಸಣ್ಣ ಸ್ಕ್ರಾಚಸ್ ಆದ್ರೂ ನಾನು ಕ್ರ್ಯಾಕ್ ಆಗಿಬಿಡ್ತೀನಿ. ಬಿ ಕೇರ್ಫುಲ್. ಥ್ಯಾಂಕ್ ಯು. ಬರ್ತೀನಿ. ಬಾರೋ ವಿಠಲ್ ಅವ್ರ ಮಗನೇ. ಏ ಗಿರಿ, ಏನದು ವಿಠಲ್ ಅವ್ರ ಮಗನೇ ಅನ್ನೋದಕ್ಕೆ? ಅಪ್ಪ ಹುಡುಗನ ಹೆಸರಿಲ್ವಾ? ಏನಪ್ಪ ನಿನ್ನ ಹೆಸರು? ವಿಠಲ್ ಅವ್ರ ಮಗ. ಬಾ ಪ್ರಣಿ, ಸ್ಕಂದ, ಮಕ್ಕಳನ್ನೆಲ್ಲ ಕರ್ಕೊಳ್ಳಿ. ವಾಟರ್ ಗೇಮ್ಸ್ ಆಡೋಣ. ಬಾ. ಯಾರೂ ಹೊರಗೆ ಬಂದಿಲ್ವಲ್ಲ, ಏನು ಮಾಡ್ತಾ ಇರ್ಬೋದು? ಈಗಾಗಲೇ ನಾನು ಕೊಟ್ಟಿರೋ ಪೌಡರನ್ನ ಭಕ್ತಿಯಿಂದ ಹಾಲಲ್ಲಿ ಬೆರೆಸಿ ಮಕ್ಕಳು ಕುಡಿಸಿರ್ಬೇಕು. ಕೊಟ್ಟಿದ್ರೆ ಮಕ್ಕಳು ಎಚ್ಚರ ತಪ್ಪಿರ್ತಾರೆ. ಮಕ್ಕಳು ಎಚ್ಚರ ತಪ್ಪಿರೋದನ್ನು ನೋಡಿ ಮನೆ ಒಳಗಿರೋರೆಲ್ಲ ಕೂಕ್ಕೊಂಡು, ಕಿರ್ಚಾಡ್ಕೊಂಡು, ಅರ್ಚಾಡ್ಕೊಂಡು ಹೊರಗಡೆ ಬರಬೇಕಾಗಿತ್ತು. ಇಲ್ಲ ಕಡೆ ಪಕ್ಷ ಒಂದು 4 ಆ್ಯಂಬುಲೆನ್ಸ್ ಆದರೂ ಇಲ್ಲಿರಬೇಕಾಗಿತ್ತು. ಯಾವುದು ಆಗಲಿಲ್ವಲ್ಲ. ಒಂದು ಮಗುವನ್ನು ಹಿಡಿಯೋದು ಎಷ್ಟು ಕಷ್ಟ. ಈಗ ಮೊದಲಾದರೆ ಬೀದಿಲಿ ಆರಾಮಾಗಿ ಆಡ್ಕೊಂಡಿರ್ತಾ ಇತ್ತು, ಎತ್ಕೊಂಡು ಹೋಗೋದಾಗಿತ್ತು. ಆದರೆ ಈಗ ಮೊಬೈಲ್ ಬಂದು ಗೇಮ್ಸ್ ಆಡ್ಕೊಂಡು ಮನೆಯಲ್ಲೇ ಇರ್ತವೆ, ಆಚೆನೇ ಬರಲ್ಲ. ಏನು ಮಾಡ್ಬೇಕು ತಿಳಿತಾ ಇಲ್ಲ. ಈಗಲೇ ಮನೆ ಒಳಗೆ ಹೋಗಲ್ಲ, ಬೇಡ, ಡೌಟ್ ಬರುತ್ತೆ. ನಾಳೆ ಬೆಳಗ್ಗೆ ಬರ್ತೀನಿ. ಮಕ್ಕಳು ಹೇಗೆ ಬಚಾವಾಗ್ತಾರೆ ನಾನು ನೋಡ್ತೀನಿ. ಎಲ್ಲಿರುವೆ ಮನವ ಕಾಡುವ ರೂಪಸಿ. ಗಿರಿ, ಇದು ಹಾಲಲ್ಲೂ ಇಲ್ಲ, ಕಿಚನಲ್ಲೂ ಇಲ್ಲ, ಹಿತ್ಲಲ್ಲೂ ಇಲ್ಲ, ರೂಮಲ್ಲಿ ನೋಡಿದ್ರೆ ರೂಮಲ್ಲೂ ಇಲ್ಲ. ಆಹಾ, ಸಮ್ಮರ್ ಕ್ಯಾಂಪ್ ಮೇಂಟೈನ್ ಮಾಡೋಕ್ಕಾಗದೆ ತವ್ರ ಮನೆಗೆ ಏನಾದರೂ ಹೊಟ್ಟೋಲ್ಲ? ಚಚೆ, ನನ್ನ ಗಿರಿ ನನಗೆ ಹೇಳದೆ ಒಂದೇ ಒಂದು ಹೆಜ್ಜೆನೂ ಮುಂದೆ ಇಡಲ್ಲ. ಅಂಥದ್ರಲ್ಲಿ ಬೆಂಗಳೂರಿಂದ ಸಿರ್ಸಿಗೆ ಹತ್ತತ್ರ 400 ಕಿಲೋಮೀಟ್ರು ದೂರ ಹೋಗಿರೋಕ್ಕೆ ಸಾಧ್ಯ ಇಲ್ಲ. ಗೌರಿ ಮನೆಗೆ ಏನಾದರೂ ಹೋಗಿರ್ಬೋದ? ಇಲ್ಲ. ಗೌರಿ ಮನೆ ರೋಡಲ್ಲಿ ಸಿಕ್ಕಾಪಟ್ಟೆ ನಾಯಿಗಳು. ಅದು ರಾತ್ರಿ ಹೊತ್ತು ತುಂಬ ಬೊಗಳುತ್ತೆ. ಬೇಸಿಕಲಿ ಗಿರಿಗೆ ಬಾರ್ಕಿಂಗ್ ಅಂದರೆ ಇಷ್ಟ ಇಲ್ಲ. ಹಾಗಾಗಿ ಅಲ್ಲಿ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆಲ್ಲಿ ಹೋಗಿರ್ಬೋದು? ಅಯ್ಯೋ ಗಿರಿ, ನೀನಿಲ್ಲ ಅಂದರೆ ನನ್ನ ಕೈಕಾಲೇ ಆಡಲ್ಲ. ಇದು ನಿಂಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ಯಾಕೆ ಹಿಂಗೆ ಆಟ ಆಡಿಸ್ತಾ ಇದೆಯಾ? ಗಿರಿ, ಎಲ್ಲೇ ಇದೆಯಾ? ಇದೇನಿದು? ಗಿರಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಫೀಲ್ ಆಗ್ತಿದೆಯಲ್ಲ. ಗಿರಿ, ಹಾಯ್, ಕನ್ನಡಕ ತೆಗೆದಿದ್ರೆ ಸಾಕಾಗಿರೋದು. ನನ್ನ ಕಣ್ಣೇ ಸರಿಯಾಗಿ ಕಾಣಿಸಲ್ಲ. ಆದರೂ ಕನ್ನಡಕದ ಮೇಲೆ ಕೈ ಇಟ್ಟಿದ್ದಾರೆ ಅಂದರೆ ಇಂಥ ಒಂದು ಬುದ್ಧಿವಂತಿಕೆ ಇರೋದು ನನ್ನ ಗಿರಿಗೆ ಮಾತ್ರ. ಗಿರಿ ರೀ, ಏನ್ರಿ ನೀವು ಸಡನ್ ಆಗಿ ಗಿರಿ ಅಂತ ಹೇಳ್ಬಿಟ್ರೆ? ಮತ್ತೇನೇನು, 50 ರೂಪಾಯಿ ಕೊಟ್ಟು ಕಣಿ ಕೇಳಿ ಆಮೇಲೆ ಗಿರಿ ಅಂತ ಗೆಸ್ ಮಾಡಬೇಕಾಗಿತ್ತಾ? ಅಥವಾ ಕಲ್ಲಿನ ಕೋಳಿ ಕೂಗೋವರೆಗೂ ಕಾಯ್ಬೇಕಾಗಿತ್ತಾ? ಹಾಗಲ್ಲ ರೀ. ಮತ್ತಿನ್ ಹೇಗ್ರಿ?
ಹೆಂಡತಿ ಈ ಥರ ಸಡನ್ನಾಗಿ ಕಣ್ಮುಚ್ಚಿದಾಗ ಅವಳ ಹೆಸರು ಹೇಳ್ದೆ ದೀಪಾನ ಮೀನಾನ ಶಿಲ್ಪನ ಅಂತ ಬೇರೆ ಬೇರೆ ಹೆಸರು ಹೇಳ್ಬೇಕು ತಾನೆ. ನನಗೆ ಹೇಮಾ ರೇಖಾ ಜಯ ಮತ್ತು ಸುಷ್ಮಾ ಇವ್ರು ಮಾತ್ರ ಗೊತ್ತಿರೋದು. ಓ ಅಡ್ವರ್ಟೈಸಲ್ಲಿ ಬರೋ ಹುಡುಗಿರ ಅಲ್ಲ ರೀ. ಮತ್ತೆ ನನಗೆ ಹೊಟ್ಟೆ ಕಿಚ್ಚು ಬರ್ಸೋದಕ್ಕಾದ್ರೂ ಯಾವುದೋ ಒಂದು 4 ಜನ ಹುಡುಗಿರ ಹೆಸರು ಹೇಳಬೇಕಪ್ಪ. ಆಗ ನಾನು ಕೋಪ ಮಾಡಿಕೊಂಡು ನಿಮಗೆ ಬೈಬೇಕು, ನೀವೇ ನನಗೆ ಸಮಾಧಾನ ಮಾಡಬೇಕು. ಅಷ್ಟು ಗೊತ್ತಾಗಲ್ವಾ ನಿಮಗೆ? ಓ ಹಿಂಗಿದೆ ವಿಷಯ. ಓಕೆ, ಇನ್ನೊಂದ್ಸರಿ ಕಣ್ಮುಚ್ಚು. ನಮ್ಮ ನಂಜನಗೂಡು ಫಸ್ಟ್ ಗ್ರೇಡ್ ಕಾಲೇಜ್ ಅಟೆಂಡೆನ್ಸ್ ಅಲ್ಲಿ ಇದ್ದ ಎಲ್ಲ ಹುಡುಗಿರ ಹೆಸರನ್ನ ಠಾಕ 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 ಅಂತ ಹೇಳ್ಬಿಡ್ತೀನಿ. ಆಕಾಂಕ್ಷ, ಅಪೇಕ್ಷ, ಅಭಿಲಾಷ, ಅನಿತಾ, ಅರ್ಚನಾ, ಅಲ್ಮೇಲು, ಆಂಡಾಳು. ಸಾಕು ಸಾಕು ಸಾಕು. ನಿಮಗೆ ಹೋಗಿ ಹೋಗಿ ರೊಮ್ಯಾಂಟಿಕ್ ಆಗಿರೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಯ್ಯೋ ನನ್ನ ಗಿರಿ, ರೊಮ್ಯಾಂಟಿಕ್ ಆಗಿರೋದು ನನಗೆ ಬರಲ್ವಾ? ಅದು ಅಪ್ಪಿತಪ್ಪಿನೂ ನನ್ನ ಬಾಯಲ್ಲಾಗಲಿ ನನ್ನ ಆಲೋಚನೆಯಲ್ಲಾಗಲಿ ನಿನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣಿನ ಹೆಸರು ಬರಬಾರ್ದು ಅನ್ನೋದು ನನ್ನ ಪಾಲಿಸಿ. ಇಟ್ಸ್ ಮೈ ಪಾಲಿಸಿ. ಹಾಗಾಗಿ ಸುಮ್ಮನೆ ಇದ್ದೆ, ಬೇಜಾರಾಗ್ಬೇಡ. ಅಯ್ಯೋ ರೀ, ನಾನು ತಮಾಷೆನೆ ಮಾಡ್ತಿದ್ದೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ನೀವು ಗುಣದಲ್ಲಿ ಶ್ರೀರಾಮಚಂದ್ರನೇ. ಆದರೂ ಈ ಕಣ್ಣ ಮುಚ್ಚಲೆ ಆಟ ಒಂಥರ ಚೆನ್ನಾಗಿತ್ತು. ನೀನು ಈ ಸಮ್ಮರ್ ಕ್ಯಾಂಪ್ ಮಾಡಿ ಮಾಡಿ ಓವರ್ ಆಗಿ ಮಕ್ಕಳ ಥರ ಆಡಕ್ಕೆ ಶುರು ಮಾಡ್ಬಿಡಿದ್ಯಾ. ತುಂಟಿ ತುಂಟಿ. ಓ ರೀ, ಸಮ್ಮರ್ ಕ್ಯಾಂಪ್ ಅಂದ ತಕ್ಷಣ ನೆನಪಾಯ್ತು. ನಾನು ಅದ್ರ ಬಗ್ಗೆನೇ ಮಾತಾಡಕ್ಕೆ ಬಂದಿದ್ದು. ಪೇರೆಂಟ್ಸ್ ಎಲ್ಲ ನಮ್ಮ ಸಮ್ಮರ್ ಕ್ಯಾಂಪ್ ಬಗ್ಗೆ ಏನಂತ ಮೆಸೇಜ್ ಮಾಡಿದ್ದಾರೆ ಅಂತ ಓದ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪೇರೆಂಟ್ ನಂಬರ್ 1, ಮೇಡಮ್, ಶಿವಕೃಪಾ ಸಮ್ಮರ್ ಕ್ಯಾಂಪ್ ಒಂದು ಅದ್ಭುತ. ಇದುವರೆಗೂ ನಮ್ಮ ಮಕ್ಕಳನ್ನ ಬೇರೆ ಸಮ್ಮರ್ ಕ್ಯಾಂಪ್ ಸೇರಿಸ್ತಿದ್ವಿ, ಆದ್ರೆ ಇನ್ ಮುಂದೆ ಒಂದೇ ಆ ಸಮ್ಮರ್ ಕ್ಯಾಂಪ್ ನಿಮ್ದೆ. ಇದು ಕುಮಾರ್ ಅಂತಾರಿ ಒಬ್ರು ಪೇರೆಂಟ್ ಕಳ್ಸಿರೋದು. ಪೇರೆಂಟ್ ನಂಬರ್ 2, ವರ್ಷಕ್ಕೆ ಈ ಸಮ್ಮರ್ ಕ್ಯಾಂಪ್ ಒಂದೇ ಸಲ ಬರದ ಮಮ್ಮಿ ಅಂತ ನನ್ನ ಮಗಳು ಕೇಳ್ತಿದ್ಲು. ಯಾಕೆ ಅಂತ ಕೇಳಿದ್ದಕ್ಕೆ ಶಿವಕೃಪಾ ಸಮ್ಮರ್ ಕ್ಯಾಂಪ್ಗೆ ಪದೇ ಪದೇ ಹೋಗ್ಬೇಕು ಅಂತ ಅನ್ಸುತ್ತೆ ಅಂದಿದ್ದಾಳೆ. ಇದನ್ನ ಲೀಲಾ ಮೇಡಮ್ ಕಳ್ಸಿದ್ದಾರೆ. ಆಹಾ ಗಿರಿ, ಸಮ್ಮರ್ ಕ್ಯಾಂಪ್ ಮಾಡಿದಕ್ಕೂ ಸಾರ್ಥಕ ಆಯ್ತು ಬಿಡು. ಜನ ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್. ಪೇರೆಂಟ್ ನಂಬರ್ 3 ಏನು ಹೇಳಿದ್ದಾರೆ? ಮೇಡಮ್, ನಿಮಗೊಂದು ರಿಕ್ವೆಸ್ಟ್. ನೆಕ್ಸ್ಟ್ ಟೈಮ್ ಸಮ್ಮರ್ ಕ್ಯಾಂಪ್ನ ದೊಡ್ಡವ್ರಿಗೂ ಮಾಡಿ ನನ್ನ ಮಕ್ಕಳು ಖುಷಿ ಪಡೋ ವಿಡಿಯೋನ ಆಫೀಸ್ ಕೊಲೀಗ್ಸ್ಗೆಲ್ಲ ತೋರಿಸ್ದೆ ಅವ್ರು ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಆಹಾ, ವಾಟ್ ಎನ್ ಐಡಿಯಾ ಗಿರಿ. ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಇಯರು ಅಡಲ್ಟ್ ಸಮ್ಮರ್ ಕ್ಯಾಂಪ್ ಕೂಡ ಮಾಡೋಣ. ಹಾಲಲ್ಲಿ ಮಕ್ಕಳ ಸಮ್ಮರ್ ಕ್ಯಾಂಪ್ ನೀನ್ ನೋಡ್ಕೋ, ಹಿತ್ತಲಲ್ಲಿ ಅಡಲ್ಟ್ ಸಮ್ಮರ್ ಕ್ಯಾಂಪ್ ನಾನು ನೋಡ್ಕೊಳ್ತೀನಿ. ದುಡ್ಡು ದುಡ್ಡು. ಓ ಹೌದು ರೀ, ಒಳ್ಳೆ ಐಡಿಯಾ ರೀ. ನಾವು ಹಾಕಿದ 10,000 ಬಂಡವಾಳಕ್ಕೆ 50,000 ಇನ್ನೇನು ಬಂದ್ಬಿಡುತ್ತೆ. ನೀವು ಹೇಳ್ದ ಹಾಗೆ 5 ಪಟ್ಟು ಲಾಭ ಬಂದ ಹಾಗೆ. ಮತ್ತೆ ದೇವ್ರು ತೋರಿಸಿದ ದಾರಿ ಅಲ್ವಾ ಇದು? ಈ ಸಲ ಗೆಲುವು ನಮ್ದೇ. ಬರೀ ಗೆಲುವು ಅಷ್ಟೇ ಅಲ್ಲ ರೀ, 5 ಪಟ್ಟು ಲಾಭ ಯಾವ ಬಿಸ್ನೆಸ್ ಅಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ ಗಿರಿ, ಕೆಲವು ಬಿಸ್ನೆಸ್ ಅಲ್ಲಿ ಬರೀ ಲಾಭ ಮಾತ್ರ ಸಿಗುತ್ತೆ, ಪ್ರೀತಿ ಸಿಗಲ್ಲ. ಆದ್ರೆ ಇಲ್ಲಿ ಜನ ನಮಗೆ ಲಾಭನೂ ಕೊಡ್ತಾ ಇದ್ದಾರೆ, ಪ್ರೀತಿನೂ ಕೊಡ್ತಾ ಇದ್ದಾರೆ. ಆಹಾ ಆಹಾ, ಇದೇ ಖುಷಿಯಲ್ಲಿ ನೆಮ್ಮದಿಯಾಗಿ ಮಲಗೋಣ. ಸರಿ, ನಾಳೆ ಸಮ್ಮರ್ ಕ್ಯಾಂಪಲ್ಲಿ ಏನ್ ಕ್ಲಾಸು? ಮಕ್ಕಳು ಪೇರೆಂಟ್ಸು ಒಂದೇ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು, ನಮ್ಮ ಮಕ್ಕಳು ಮೊಬೈಲ್ನ ತುಂಬ ಯೂಸ್ ಮಾಡ್ತಿದ್ದಾರೆ, ಹೇಗಾದ್ರೂ ಮಾಡಿ ತಪ್ಪಿಸಿ ಅಂತ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಆ ಪ್ಲಾನ್ ಪ್ರಕಾರ ಮಕ್ಕಳು ಮೊಬೈಲ್ ಯೂಸ್ ಮಾಡೋದನ್ನೇ ಬಿಟ್ಬಿಡ್ತಾರೆ. ಎಕ್ಸ್ಟ್ರಾರ್ಡನರಿ. ವಾಟ್ಸ್ ಅ ಪ್ಲಾನ್? ಪ್ಲಾನ್ ಮಾಡಿಲ್ವಾ? ಮಾಡಿದ್ಯಾ? ಮತ್ತೆ ಹೇಳು. ಓ ಸೀಕ್ರೆಟಾ? ಅಕ್ಕ, ನನ್ನನ್ನು ಕೇಳಿದ್ರೆ ಮಕ್ಕಳು ಮೊಬೈಲ್ ಬಳಸೋದನ್ನ ಕಡಿಮೆ ಮಾಡಿಸೋದಲ್ಲ, ಪೂರ್ತಿಯಾಗಿ ನಿಲ್ಲಿಸೇ ಬಿಡಬೇಕು. ಎಷ್ಟೋ ಜನ ಮಕ್ಕಳು ಮೊಬೈಲ್ನ ನೋಡಿ ನೋಡಿ ಸೋಡಾ ಬುಡ್ಡಿ ಆಗಿಬಿಟ್ಟಿದ್ದಾರೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಕಣೆ. ಹೇಗೆ ಬಿಡಿಸ್ತೀಯಾ? ಈಗಿನ ಕಾಲದಲ್ಲಿ ಪೇರೆಂಟ್ಸೇ ಮಕ್ಕಳು ಬೇಗ ಊಟ ಮಾಡಲಿ, ಅಳೋದನ್ನ ನಿಲ್ಲಿಸ್ಲಿ, ಅವ್ರು ಫ್ರೀಯಾಗಿರ್ಬೇಕು ಅಂತ ಅವರೇ ಮೊಬೈಲ್ನ ಕೊಡ್ತಾರೆ. ಮಕ್ಕಳು ಅದನ್ನೇ ಅಭ್ಯಾಸ ಮಾಡಿಕೊಂಡು ಯೂಸ್ ಮಾಡ್ತಾರೆ, ಆಮೇಲೆ ಮೊಬೈಲ್ ಯೂಸ್ ಮಾಡ್ತಾರೆ ಅಂತ ಅವರಿಗೆ ಬೈತಾರೆ. ಆದರೆ ಗೌರಿ, ಮಕ್ಕಳು ಹುಟ್ತಾನೆ ಏನೂ ಕಲಿಯಲ್ಲ ಕಣೆ. ದೊಡ್ಡವ್ರನ್ನ ನೋಡ್ತಾ ನೋಡ್ತಾ ಕಲಿತಾರೆ. ದೊಡ್ಡವ್ರ ಮೊಬೈಲ್ ಮುಟ್ಟಿದ್ರೆ ಮಕ್ಕಳು ಮುಟ್ತಾರೆ, ದೊಡ್ಡವ್ರ ಆ ಅಭ್ಯಾಸನ ಬಿಟ್ಬಿಟ್ರೆ ಮಕ್ಕಳು ಬಿಟ್ಬಿಡ್ತಾರೆ ಅಷ್ಟೇ. ನೀನು ಹೇಳೋದು ಕರೆಕ್ಟೇ. ಆದರೆ ಸಮ್ಮರ್ ಕ್ಯಾಂಪಿಗೆ ಬಂದಿರೋ ಮಕ್ಕಳಲ್ಲಿ ಆ ವಿಠಲ್ ಅವ್ರ ಮಗ ಇದ್ದಾನಲ್ಲ, ಅವ್ನು ಯಾವಾಗ ನೋಡಿದ್ರು ಮೊಬೈಲ್ ಇಟ್ಕೊಂಡೇ ಕೂತಿರ್ತಾನೆ. ಅದರಿಂದ ಬೇರೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೂ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಅಲ್ಲಿ ನೋಡು, ಅದರಲ್ಲಿ ಕತೆ ಬುಕ್ಸ್ ಇವೆ. ಮಕ್ಕಳು ಇದನ್ನು ಓದೋದಕ್ಕೆ ಶುರು ಮಾಡಿದ್ರೆ ಮೊಬೈಲ್ ಬಗ್ಗೆ ಇಂಟ್ರೆಸ್ಟ್ ತಾನಾಗೆ ಕಡಿಮೆ ಆಗುತ್ತೆ. ಒಳ್ಳೆ ಐಡಿಯಾ. ಮಕ್ಕಳ ಬನ್ನಿ ಇಲ್ಲಿ. ಹಾ, ಅದರಲ್ಲಿ ಕತೆ ಬುಕ್ಸ್ ಇವೆ.
ಎಲ್ಲರೂ ಒಂದೊಂದು ತಗೊಂಡು ಓದೋದಕ್ಕೆ ಶುರು ಮಾಡಿ. ಏ ವಿಠಲ್ ಅವ್ರ ಮಗನೇ, ಆಂಟಿ ನಿನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ನೋಡು. ನೀನು ಒಂದು ಬುಕ್ ತಗೊಂಡು ಓದೋಕ್ಕೆ ಶುರು ಮಾಡು. ಆಂಟಿ PDF ಇದ್ರೆ ಕಳಿಸಿ, ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂತೀನಿ. ವಿಠಲ್ ಅವ್ರ ಮಗನೆ ಬುಕ್ ತಗೊಂಡು ಓದು ಅಂದರೆ ಮೊಬೈಲಲ್ಲೇ ಬುಕ್ಕನ್ನು ಓದ್ತೀನಿ ಅಂತೀಯಲ್ಲೋ. ಪೇಪರ್ನ ಪ್ರಿಪೇರ್ ಮಾಡ್ಬೇಕಂದ್ರೆ ಟ್ರೀಸ್ನೆಲ್ಲ ಕಟ್ ಮಾಡ್ಬೇಕು, ಅದಕ್ಕೆ ನಾನು ಮೊಬೈಲಲ್ಲೇ ಓದ್ಕೊಂತೀನಿ. ಆ್ಯಂಡ್ ಮೊಬೈಲ್ ಬ್ರೈಟ್ನೆಸ್ ಕಮ್ಮಿ ಇಟ್ಕೊಂಡು ನೋಡುವಾಗ ಕಣ್ಣಿಗೂ ಏನೂ ಆಗಲ್ಲ. ಗೌರಿ, ಇವನಿಗೆ ಹೇಳೋಕ್ಕಾಗಲ್ಲ ಕಣೆ, ತುಂಬ ತಿಳ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಾನೆ. ಬಾಗಿಲಿಗೆ ಬಂದಿದ್ದಾನೆ ಫಕೀರ, ಏನು ಕೇಳೋದಿಲ್ಲ, ಕೇಳಿದ್ದನ್ನ ಕೊಡದೆ ಬಿಡೋದಿಲ್ಲ. ಗುರುಗಳೇ, ನೀವು ನಮ್ಮನೆಗೆ, ನಿಮಗೆ ನಮ್ಮನೆ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಅಕ್ಕ, ಅವ್ರಿಗೇನು ಗೊತ್ತಾಗಲ್ಲ, ಅವರು ಪಾಸ್ಟು ಪ್ರೆಸೆಂಟು ಫ್ಯೂಚರು ಎಲ್ಲನೂ ಅರ್ಧ ಕೊಡ್ದು ಬಿಟ್ಟಿದ್ದಾರೆ ಅಲ್ವಾ ಗುರುಗಳೇ? ದೊಡ್ಡ ಮಾತು. ಸುಮ್ಮನೆ ಹೀಗೆ ಹೋಗ್ತಾ ಇದ್ದೆ, ಮನಸ್ಸು ಈ ಕಡೆ ಸೆಳೀತು. ನಿಮ್ಮನ್ನು ನೋಡಿಕೊಂಡು ಹಾಗೆ ನಿಮ್ಮ ಹೊಸ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಆಗ್ತಿದೆ. ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಸಂತೋಷ. ಮಕ್ಕಳ, ನಿಮಗೆಲ್ಲ ಚಾಕ್ಲೇಟ್ ಕೊಡ್ಲಾ? ನಂಗೆ ಬೇಡ ಅಂಕಲ್. ಯಾಕಪ್ಪ? ನಮ್ಮಪ್ಪ 11% ಹತ್ರ ಏನು ಇಸ್ಕೊಂಡು ತಿನ್ಬಾರ್ದು ಅಂತ ಹೇಳಿದ್ದಾರೆ. ಗುರುಗಳೇ, ಅವನೊಂದು ಸ್ವಲ್ಪ ಹಾಗೆ, ನೀವೇನೋ ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಿ, ಹುಡುಗ ಭಾಳ ಚೂಟಿಯಾಗಿದ್ದಾನೆ. ಹಾಗೆ ನಾ ಕೊಟ್ಟಿದ್ದ ಪುಡಿ ಮಕ್ಳು ಕೊಟ್ರ? ಕೊಡಕ್ಕೆ ಅಂತ ಹೋದಾಗ ಮಿಸ್ ಆಗಿ ಎಲ್ಲ ಚೆಲ್ಲೋಯ್ತು. ಅಂದ್ಕೊಂಡೆ ಏನೋ ಎಡವಟ್ಟಾಗಿರ್ಬೇಕು ಅಂತ, ಹಾಗೆ ಆಗಿದೆ. ಅಯ್ಯೋ ಗುರುಗಳೇ, ನನ್ನ ಬುದ್ಧಿಗಿಷ್ಟು, ನಿಮ್ಮನ್ನು ಇಲ್ಲೇ ನಿಲ್ಸಿ ಮಾತಾಡಿಸ್ತಾ ಇದ್ದೀನಿ, ಬನ್ನಿ ಕೂತ್ಕೊಳ್ಳಿ. ಬೇಡ, ನನಗೆ ಬೇರೆ ಕೆಲಸ ಇಲ್ಲ. ನಾಳೆ ಬರ್ತಾ ಬೇರೆ ಪ್ರಸ್ತಾವ ತಂದು ಕೊಡ್ತೀನಿ, ಮಕ್ಕಳಿಗೆಲ್ಲ ಕೊಡಿ. ನಾನು ಬರ್ತೀನಿ.